ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಡೇ ಆಲ್ರೆಡಿ ವ್ಲಾಗ್ ತೊಗೊಂಡಿದ್ದೀನಿ. ಆ ವ್ಲಾಗ್ನ ಇವತ್ತು ಪೋಸ್ಟ್ ಮಾಡ್ತೀನಿ. ಹಾಗೆಯೇ ಆ್ಯನಿವರ್ಸರಿ ಮತ್ತು ಬರ್ತಡೇಗೆ ಏನು ಗಿಫ್ಟ್ ಕೊಟ್ಟರು ಏನು ಅಂತೆಲ್ಲ ಕೇಳ್ತಾ ಇರಿ, ಏನು ಗಿಫ್ಟ್ ತೊಗೊಂಡ್ರಿ ಅಂತ. ಗೋಲ್ಡ್ ಗಿಫ್ಟ್ ತೊಗೊಂಡಿರೋದು ಈ ಸರಿ ನೀವು ನೋಡ್ತಾ ಇರ್ಬೋದು. ಇದೇ ಗಿಫ್ಟು ತೊಗೊಂಡಿರೋಂಥದ್ದು ಚೈನು. ತುಂಬ ದಿನದಿಂದ ಸ್ವಲ್ಪ ದೊಡ್ಡದಾಗಿ ಸ್ವಲ್ಪ ದಪ್ಪ ಇರೋ ತೊಗೋಬೇಕು ಅಂತಿತ್ತು. ಮದುವೆ ಆದಾಗಿಂದ ಚೇಂಜ್ ಮಾಡಿರಲಿಲ್ಲ ನಾನು ಚೈನ್ನ. ಇವಾಗ ಹೊಸದಾಗಿ ತೊಗೊಂಡಿರೋ ಅಂಥದ್ದು. ಇವಾಗ ಊರಿಗೆ ಹೊರಟಿದ್ದೀವಿ. ಬಂದಮೇಲೆ ನಾನು ಇದನ್ನು ಕಂಪ್ಲೀಟ್ ಡಿಸೈನ್ನ ತೋರಿಸ್ತೀನಿ. ಹಾಗೆಯೇ ಓಲೆ ಕೂಡ ಕೊಡಿಸಿದ್ದಾರೆ ಒಂದು ಜೊತೆ, ಅದನ್ನು ಕೂಡ ತೋರಿಸ್ತೀನಿ. ಅವರಿಂದ ಬಂದಮೇಲೆ ತೋರಿಸ್ತೀನಿ, ಓಕೆನಾ. ಇವತ್ತು ಸಂಡೇ ಅನಿಲ್ ನನಗೋಸ್ಕರ ಅಡುಗೆ ಮಾಡಿದರು. ನಾನೆಲ್ಲ ರೆಡಿ ಮಾಡಿದೆ. ಅದರದ್ದು ವಿಡಿಯೋ ಇದೆ, ಅದನ್ನು ನೋಡಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ಸಾಕಷ್ಟು ಜನ ಆ್ಯನಿವರ್ಸರಿ ಹಾಗೆ ಬರ್ತ್ಡೇಗೆ ವಿಶ್ ಮಾಡಿದರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಓಕೆ, ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆಯೇ ಇನ್ನು ನೆಕ್ಸ್ಟು ಮದುವೆಗೆ ಹೋಗ್ತಾ ಇದ್ದೀವಿ, ನೋಡೋಣ. ಆದರೆ ಅಲ್ಲೇನಾದರೂ ಮಿನಿ ವ್ಲಾಗ್ನ ತೊಗೊಂಡು ಶೇರ್ ಮಾಡ್ತೀನಿ. ಇಲ್ಲ ಅಂತಂದರೆ ಅಲ್ಲಿಂದ ಬಂದಮೇಲೆ ಒಂದು 3-4 ಡೇಸ್ ಹೋಗ್ತಾ ಇದ್ದೀವಿ ನಾವು ಇವಾಗ. ಅಲ್ಲಿಂದ ಬಂದಮೇಲೆ ವ್ಲಾಗ್ನ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಏನಾದ್ರು ಸಿಂಪಲಾಗಿ ಒಂದು ಪೋಸ್ಟು ಅಥವಾ ಏನಾದರೂ ಹಾಗೆ ಹಾಕ್ತೀನಿ. ಎಂಗೇಜ್ ಆಗಂತೂ ಇಡ್ತೀನಿ, ಓಕೆನಾ. ಬರಲಾ, ಬಾಯ್. ಇವತ್ತು ನಮ್ಮ ಮನೇಲಿ ಅಪರೂಪಕ್ಕೆ ಪ್ರಾನ್ಸ್ ತೊಗೊಂಬಂದಿದ್ದೀವಿ. ಹಾಗೆ ಫಿಶ್ ಕೂಡ ಅಷ್ಟೇ, ತುಂಬಾ ದಿನ ಆಗಿತ್ತು ತೊಗೊಂಬಂದು. ಇವತ್ತು ತೊಗೊಂಬಂದಿದ್ದೀವಿ. ಮೀನು ಸಾರು ಮತ್ತು ಇದು ಏನಪ್ಪ ಪ್ರಾನ್ಸ್ದು ಗೀ ರೋಸ್ಟ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಏನು ಅಂತ ನೋಡೋಣ ಬನ್ನಿ. ನಿಮಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಗೆಯೇ ನಿಂಬೆ ರಸ ಹಾಕ್ಕೊಂಡು, ಅದಾದಮೇಲೆ ಒಂಚೂರು ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಮ್ಯಾರಿನೇಟ್ ಮಾಡಬೇಕು. ಯಾವುದನ್ನು ಪ್ರಾನ್ಸ್ ಗೀ ರೋಸ್ಟ್ಗೆ ಮ್ಯಾರಿನೇಟ್ ಮಾಡೋದಕ್ಕೆ ಇಡ್ತಾಯಿದ್ದೀನಿ. ಉಪ್ಪು ಮತ್ತು ಅರಿಶಿನ ಪುಡಿ ಮತ್ತು ನಿಂಬೆ ರಸ ಇದಿಷ್ಟನ್ನು ಹಾಕಿ ಎತ್ತಿಡ್ತಾ ಇದ್ದೀನಿ. ಹಾಗೆಯೇ ಅದಕ್ಕೆ ಮಸಾಲೆ ರುಬ್ಕೊಳ್ಳಿಕ್ಕೆ ಒಂದು 7ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ, ಒಂದು 2 ಚಮಚದಷ್ಟು ಗೋಡಂಬಿ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ ನೆನೆಸಿ ಇಡ್ತಾಯಿದ್ದೀನಿ. ಪ್ರಾನ್ಸ್ನ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡೋದಕ್ಕೆ ಇಡಬೇಕು. ಅಷ್ಟರಲ್ಲಿ ನಾನಿಲ್ಲಿ ಮಸಾಲೆನ ರುಬ್ಕೊಳ್ತಾ ಇದ್ದೀನಿ. ಧನಿಯಾ ಬೀಜ ಮತ್ತು ಕಾಳು ಮೆಣಸು, ಮೆಂತ್ಯ ಹಾಗೆಯೇ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಇದೆಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೋಬೇಕು. ಈ ಕಡೆ ಸಾಂಬಾರಿಗೂ ಕೂಡ ಒಂದು ಸ್ವಲ್ಪ ಮೆಂತ್ಯ ಮತ್ತು ಒಂದು ಸ್ವಲ್ಪ ಕಡಲೆಕಾಳು ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಹುರ್ಗಡ್ಲೆ ಹಾಕ್ಕೋಬೋದು. ಕಡಲೆಕಾಳು ಬದಲಾಗಿ ಕಡಲೆಕಾಳು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂತ ನಾನು ಅದನ್ನು ಸೇರಿಸ್ಕೊಂಡಿದ್ದೀನಿ. ತೋರಿಸಿ ಇಲ್ಲಿ ಏನು ಹಾಕ್ತಾಯಿದ್ದೀರಾ ಅಂತೇಳಿ. ಇವಾಗ ಅನಿಲ್ ಬಂದಿದ್ದಾರೆ ಅಡುಗೆ ಮಾಡೋಕ್ಕೆ. ಮೀನು ಸಾರು ಮತ್ತು ಏನಪ್ಪ ಇನ್ನೊಂದು ಐಟಮು ಪ್ರಾನ್ಸ್ ಗೀ ರೋಸ್ಟ್ ಮಾಡೋದಕ್ಕೆ ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅವ್ರಿಗೆ ಒಂದು ಸ್ವಲ್ಪ ಹೇಳ್ಕೊಡೋಣ ಅಂತ. ಅದಕ್ಕೆ ಇವಾಗ ಮೊದಲು ಮಿಕ್ಸಿ ಜಾರ್ಗೆ ಮೆಂತ್ಯ ಮತ್ತು ಕಡಲೆಕಾಳು ಹಾಕ್ಕೊಂಡಿದ್ದಾರೆ. ಅದನ್ನು ಒಂದು ಸುತ್ತಿಸಿ ಮಿಕ್ಸಿ ಎತ್ಕೊಂಡು ಈ ಪುಡಿನೂ ಹಾಕ್ಕೊಳ್ಳಿ ಅದ್ರ ಜೊತೆಗೆ. ಹಾಂ, ಅದ್ರ ಜೊತೆಗೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ. ಧನಿಯಾ ಪುಡಿ 2 ಚಮಚ, ಖಾರದ ಪುಡಿ 1 ಚಮಚ ಹಾಕ್ಕೊಳ್ಳಿ. ಹಾಗೆ ಚಕ್ಕೆ ಲವಂಗ, ಮೆಂತ್ಯ, ಚಕ್ಕೆ ಲವಂಗ, ಚಕ್ಕೆ ಮೆಣಸು, ಕಾಳು ಮೆಣಸು, ಇದಿಷ್ಟು ಒಂದು ರೌಂಡು, ಅಂದರೆ ಅದು ಪೌಡರ್ ಆಗಲಿ ಅಂತ. ಅಲ್ಲಿದೆ ಮಿಕ್ಸಿ ಎತ್ತಿಟ್ಟಿದ್ದೀನಿ ಅಲ್ಲಿ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಒಂಚೂರು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ತೆಂಗಿನಕಾಯಿ ಸಾಕು. ಒಂದು ರೌಂಡ್ ರುಬ್ಬಾದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ರುಬ್ಬಿ. ಎತ್ಕೊಂಬಿಡಿ. ನೈಸ್ ಆಗಿದೆ ನೋಡಿ. ಸಾಕು. ಎತ್ತಿ ಇವಾಗ ಮಿಕ್ಸಿ ಜಾರ್. ಅರ್ಧದಷ್ಟು ಬೆಳ್ಳುಳ್ಳಿ, ಆಮೇಲೆ ಇಲ್ಲಿ ನೆನೆಸಿಟ್ಟಿರೋದು ಇದನ್ನು ಹಾಕಿ. ನೀರು ಬಿಟ್ಟು ಹಾಕಿ, ನೀರು ಬೇಡ ಅಷ್ಟೊಂದು. ನೀರು ತೆಗೆದ್ಬಿಟ್ಟು ಹಾಕಿ.
ಹಾಕಿ ಗೋಡಂಬಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಆಗಲೇ ಹುರಿದಿಟ್ಕೊಂಡಿರೋ ಧನಿಯಾ, ಮೆಣಸು, ಜೀರಿಗೆ, ಸಾಲ್ಟ್ ಹಾಕಿ. ಅಷ್ಟೊಂದು ಬೇಡ, ಅಷ್ಟೊಂದೇನಕ್ಕೆ, ಅರ್ಧ ಕೆ ಜಿ ಅಷ್ಟೇ ಇರೋದಲ್ಲಿ ಅರ್ಧ ಚಮಚ ಹಾಕಿ ಸಾಕು. ಅಲ್ಲ, ಆಲ್ರೆಡಿ ಸಾಲ್ಟ್ ಹಾಕಿದ್ದೀನಿ, ಅದಕ್ಕೆ ಕಡಿಮೆ ಮಾಡಿ. ಇನ್ನು ಸ್ವಲ್ಪ ಕಡಿಮೆ ಮಾಡಿ, ಬೇಕಂದರೆ ಹಾಕ್ಕೋಬೋದು. ಹಾಂ, ಸಾಕು ಬಿಡಿ. ಗೀ ರೋಸ್ಟ್ಗೆ ನೀವು ಹುಣಸೆ ಹಣ್ಣನ್ನು ಕೂಡ ಇದ್ರ ಜೊತೆಗೆ ಸೇರಿಸಿ ರುಬ್ಬಿ ಸೇರಿಸ್ಕೋಬೋದು. ಬಟ್ ನಾನು ಹುಣಸೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಸಪ್ರೇಟಾಗಿ, ಹಾಗಾಗಿ ಹುಣಸೆ ಹಣ್ಣು ಸೇರಿಸ್ಕೊಳ್ತಾ ಇಲ್ಲ. ಈಗ ರೆಡ್ಡಾಗಿ ನೈಸಾಗಿ ರೆಡಿಯಾಗಿದೆ ಮಸಾಲೆ. ಇವಾಗ ಇದನ್ನ ಎತ್ತಿಡಿ, ಸಾಂಬಾರು ಫಸ್ಟು ಹಾಕ್ಬಿಡಿ, ಆಮೇಲೆ ಗೀ ರೋಸ್ಟ್ ಹಾಕೋಣ. ಅಷ್ಟರಲ್ಲಿ ಅದು ಅರ್ಧ ಗಂಟೆ ನಿಲ್ಬೇಕಲ್ಲ, ಅಷ್ಟರಲ್ಲಿ ಆಗುತ್ತೆ. ಮಿಕ್ಸಿ ಸಾಕಲ್ಲ? ಹಾಂ, ಮಿಕ್ಸಿ ಸಾಕು. ಇವಾಗ ಎತ್ತಿಟ್ಬಿಡಿ ಮಿಕ್ಸಿ. ಈಗ ಮಸಾಲೆ ಏನು ರುಬ್ಬಿರೋದು ಇದಕ್ಕೆ. ಯೂಶ್ವಲಿ ಮೀನು ಸಾರಿಗೆ ನಮ್ಮ ಮನೇಲಿ ಎಣ್ಣೆ ಎಲ್ಲ ಏನೂ ಹಾಕೋದಿಲ್ಲ, ಯಾವಾಗೂ ಅಷ್ಟೇ ನೀರದು ಇರೋದು ಅಷ್ಟೇ. ರುಬ್ಬಿರೋ ಮಸಾಲೆ ಹಾಕಿ ಅದಕ್ಕೆ ಹುಣಸೆ ರಸ ಸೇರಿಸ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಕುದಿಯೋಕ್ಕೆ ಬಿಟ್ಟು, ಅದಾದಮೇಲೆ ಒಂದು ಕುದ್ಮೇಲೆ ಮೀನು ಹಾಕಬೇಕು ಅಷ್ಟೇ. ಉಪ್ಪು ಹಾಕಬೇಕು ಫಸ್ಟು. ಇವಾಗ ಫಿಶ್ ತಿನ್ನಕ್ಕೆ ಕಾಯ್ತಾ ಇದ್ದಾಳೆ ಮಗಳು. ಫಿಶ್ ರಾಣಿಯವಳು, ಫಿಶ್ ಅಂದರೆ ಇಷ್ಟ. ನೀರು ಹಾಕ್ಕೊಂಡ್ರಿ ಬರುತ್ತೆ, ಸುಮ್ಮನೆ ತಳ್ಕೊಂಡು ಕೂತಿದ್ದೀರಲ್ಲ ಅದನ್ನ. ನೀರು ಮುಚ್ಚಿಬಿಟ್ಟು ಒಂದ್ಸರಿ ಹಿಂಗೆ ಅಲ್ಲಾಡಿಸಿ ಶೇಕ್ ಮಾಡಿ ನೀರು ಹಾಕ್ಕೊಂಬಿಟ್ಟು ಅದಕ್ಕೆ ಹಾಕ್ಕೊಳ್ಳಿ. ನೀರಿನ ಸ್ವಲ್ಪ ಸಾರಿಗೆ ಎಷ್ಟು ಬೇಕು ಸಾಂಬಾರ್ಗೆ. ಈ ಕ್ಯಾಪ್ ತಗೊಳ್ಳಿದೆ. ಪ್ರಾನ್ಸ್ ಸಾಂಬಾರು ಮಾಡಲ್ಲ, ಫಿಶ್ ಸಾಂಬಾರು. ಪ್ರಾನ್ಸ್ ಗೀ ರೋಸ್ಟ್ ಹಾಕಿ ನೀರು. ಸಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹುಣಸೆ ರಸ ತೊಗೊಳ್ಳಿ. ಇವಾಗ ಜಾಸ್ತಿ ಬೇಡ ನೀರು, ಇದು ನೀರು ಬಿಟ್ಕೊಳ್ಳುತ್ತೆ ಫಿಶ್ ಹಾಕಿದ್ಮೇಲೆ, ಅದಕ್ಕೆ ಜಾಸ್ತಿ ಹಾಕ್ಬಾರ್ದು ಫಿಶ್ ಸಾರಿಗೆ ನೀರನ್ನ. ಹುಣಸೆ ರಸ ಹಾಕಿ. ಪೂರ್ತಿ ಹಾಕ್ಬಿಡಿ. ಇವಾಗ ಉಪ್ಪು ಹಾಕಿದ್ದಕ್ಕೆ ಉಪ್ಪು ಹಾಕ್ಬಿಟ್ಟು ರುಚಿ ನೋಡಿ, ಆಮೇಲೆ ಆನ್ ಮಾಡಿ ಸ್ಟವ್. ಅಷ್ಟೊಂದು ಬಿಡು. ಉಪ್ಪಲ್ಲಿರುತ್ತೆ. ಅದೇನದು ಫಿಶ್ ಇರುತ್ತೆ. ಅದು ಸಮುದ್ರದ ಮೀನಲ್ಲ, ಅದು ಇಲ್ಲೇ ಕೆರೆ ಮೀನು. ಕರೆಕ್ಟ್ ಇದೆಯಾ ಏನೋ ಅಂತ. ಕರೆಕ್ಟ್ ಇದೆಯಾ? ಕೈ ತೊಳ್ಕೊಳ್ಳಿ ಫಸ್ಟ್. ಇವಾಗ ಪ್ರಾನ್ಸ್ ಗೀ ರೋಸ್ಟ್ ಮಾಡ್ತಾ ಇದ್ದಾರೆ. 2 ಚಮಚ ತುಪ್ಪ ಹಾಕಿ. ಸಾಕು. ಅದಕ್ಕೆ ನಾವು ನೆನೆಸಿಟ್ಕೊಂಡಿರೋಂಥ ಪ್ರಾನ್ಸ್ನ ಹಾಕ್ತಾ ಇದ್ದಾರೆ. ಚಿಕ್ಕ ಸೀಗಡಿ ಏನಂತಾರೆ, ಸೀಗಡಿ ಅಂತಲೇ ಅಂತಾರೆ ಅಂತ ದೊಡ್ಡ ಸೀಗಡಿ ಏನೋ ಇದು. ಇದಿಷ್ಟಿಷ್ಟೇ ಇರುತ್ತೆ ಸೀಗಡಿ. ಅದ್ರ ಚಟ್ನಿ ಮಾಡ್ತಾರೆ, ಸೀಗಡಿ ಚಟ್ನಿ ಚೆನ್ನಾಗಿರುತ್ತೆ. ನನಗೆ ಸೀಗಡಿ ಇಷ್ಟ ಆಗಲ್ಲ. ಫಿಶ್ಶೇ ನಾನು ಅಷ್ಟು ತಿಂತಾ ಇರಲಿಲ್ಲ ಅವಾಗಂತೂ. ಎಷ್ಟು ಫಿಶ್ಶು ಗೊತ್ತಾ, ಜೀವಂತ ಮೀನುಗಳೆಲ್ಲ ತೊಗೊಂಡು ಮಳೆಗಾಲದಲ್ಲಿ, ಮಳೆಗಾಲದಲ್ಲಿ ಜೀವಂತ ಮೀನುಗಳೆಲ್ಲ ತೊಗೊಂಡು ಬ್ಯಾಗಲ್ಲಿ ಹಾಕ್ಕೊಂಡು, ಶಿವಣ್ಣ ಅಂತ ಏನೋ ಇದ್ದ ಒಬ್ಬ, ಸೈಕಲಲ್ಲಿ ಮೀನು ತೊಗೊಂಡು ಬರೋನು ಮಾರೋಕ್ಕೆ. ಎಷ್ಟು ಚೆನ್ನಾಗಿರೋ ಮೀನು, ಫ್ರೆಶ್ ಮೀನು ಗೊತ್ತಾ. ಒಂದು ದಿವ್ಸಕ್ಕೆ ಬಾಯಿಗೆ ಹಿಂಗೆ ಇಟ್ಟೋಳಲ್ಲ ನಾನು. ಅಡುಗೆ ಮನೆಗೆ ಹೋಗ್ತಿರ್ಲಿಲ್ಲ ಮೀನು ಮಾಡಿದ್ರೆ. ತುಪ್ಪ ಅನ್ನ, ಹಾಲು ಅನ್ನ, ತುಪ್ಪ ಹಾಲು ಅನ್ನ ಬೆಲ್ಲ. ಹೀಗೆ ಒಂದಷ್ಟು ಹಳೆ ಮೆಮೊರೀಸ್ನ ರೀಕಾಲ್ ಮಾಡ್ತಾ ಇವತ್ತು ಅಡುಗೆ ಮಾಡ್ತಾಯಿದ್ದೀವಿ. ಇಲ್ಲಿ ಪ್ರಾನ್ಸ್ನ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ಅದು ಸ್ವಲ್ಪ ಚೆನ್ನಾಗಿ ಬೇಯ್ಕೊಳ್ಳೋವರೆಗೂ ತುಪ್ಪದಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ನಾವು ಏನು ಮಸಾಲೆ ಎಲ್ಲ ರುಬ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೋಬೇಕಂತ ಅಂದರೆ ಇದನ್ನು ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಅದನ್ನು ಸೇರಿಸ್ಕೊಂಡು ಅದು ಸ್ವಲ್ಪ ಕುದಿ ಬಂದಮೇಲೆ ಪ್ರಾನ್ಸ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಜೊತೆಗೆ ರೆಡಿ ಆಗುತ್ತೆ ಪ್ರಾನ್ಸ್ ಗೀ ರೋಸ್ಟು. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ನಾನು ಇದೇ ಫಸ್ಟ್ ಟೈಮು ಮಾಡ್ತಾ ಇರೋದು. ನಾವಿಲ್ಲಿ ಒಂದು ಅರ್ಧ KG ಪ್ರಾನ್ಸ್ನ ತೊಗೊಂಬಂದಿದ್ವಿ ನೋಡೋಣ ಅಂತ ಹೇಳಿ. ಚೆನ್ನಾಗಾಗಿತ್ತು, ರುಚಿ ಚೆನ್ನಾಗಿತ್ತು. ಸ್ವಲ್ಪ ತಿಂದರೂ ಕೂಡ ಒಂಥರ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಕುದೀತಾ ಇದೆಯಲ್ಲ ನೋಡಿ, ಸಾರು ಕುದಿ ಬಂತ ಅಂತ ಎಣ್ಣೆ ಹಾಕೋದಂತ.
ಇವಾಗ ಇದನ್ನು ಫಿಶ್ ಹಾಕಲ್ಲ. ಫಿಶ್ ಹಾಕ್ಬಿಡಿ. ಫಿಶ್ ಹಾಕ್ತೀನಿ. ಕರೆಕ್ಟಾಗಿದೆ ಉಪ್ಪು ಯಾವುದಕ್ಕೆ ಸಾಕು. ಸಾರ್ಕ ನಿಧಾನಕ್ಕೆ ಒಂದೊಂದೇ ಬಿಡಿ ಅಂಟ್ಕೊಳ್ದೆ ಇರೋ ಥರ. ಹಾಗೆ ಸಾಕು. ಇದು ಸಾಕು. ಇವಾಗ ಇದನ್ನು ವಾಪಸ್ಸು ಅದೇ ಗೋಧಿ ಹಾಕಿ ಸಣ್ಣಗೆ ಮಾಡಿಕೊಂಡು ಜ್ಯೂಸು ಸೇರಿಸಿ. ಪ್ರಾನ್ಸ್ನೆಲ್ಲ ಫ್ರೈ ಮಾಡಿ ಎತ್ತಿಟ್ಕೊಂಡಾದ ನಂತರ ಅದೇ ಪಾತ್ರೆಯಲ್ಲಿ ನಾನಿವಾಗ ಇನ್ನೂ ಒಂದು 2 ಚಮಚದಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಈ ತುಪ್ಪ ಒಂಚೂರು ಬಿಸಿ ಆದ ನಂತರ ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆ, ನಾವು ಆವಾಗಲೇ ಏನು ಗೋಡಂಬಿ ಮತ್ತು ಇದು ಬ್ಯಾಡಗಿ ಮೆಣಸಿನ್ಕಾಯಿ, ಜೀರಿಗೆ ಮತ್ತು ಮೆಣಸು ಇದೆಲ್ಲ ಸೇರಿಸ್ಕೊಂಡಿದ್ವಲ್ಲ, ಧನಿಯಾ ಬೀಜ ಅದೆಲ್ಲ ಸೇರಿಸ್ಕೊಂಡು ರುಬ್ಬಿದ್ವಲ್ಲ, ಅದನ್ನು ಹಾಕ್ಕೊಂಡು ಅದಾದ ನಂತರ ಹುಣಸೆ ರಸ ಕೂಡ ಹಾಕ್ಕೊಂಡು ಇದು ಚೆನ್ನಾಗಿ ಬೇಯುವಷ್ಟು ಕುದಿಬೇಕು. ಉಪ್ಪಿನ ಅವಶ್ಯಕತೆ ಇಲ್ಲ, ಆಲ್ರೆಡಿ ರುಬ್ಬೋದಕ್ಕೆ ಕೂಡ ನಾವು ಉಪ್ಪು ಹಾಕಿದ್ದೀವಿ. ಬೇಲಿ ಸ್ವಲ್ಪ ಹೊತ್ತು ಹಾಕಿ ನೋಡಿ. ಇದು ತೆಳ್ಳಗಾಗೋಯ್ತು ಸರ್, ನೋಡಿದ್ರಾ? ಚಿಕನ್ ಸ್ವಲ್ಪ ಹೊತ್ತು ಬೇಲಿ ಆಗಲೇ ಬೇಯಿಸ್ಕೊಂಡಿದ್ದೀರಂತ ಪ್ರಾನ್ಸ್ನ ಹಾಕ್ತಾಯಿದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ. ಪ್ರಾನ್ಸ್ ಗಿರೋಸ್ಟ್ ರೆಡಿ ಆಯಿತು. ರೆಡಿ ಆಯಿತಾ? ಪ್ರಾನ್ಸ್ ಗೀ ರೋಸ್ಟ್ ಹೆಂಗಿದೆ? ಹೆಂಗೆ ಕಾಣಿಸ್ತದೆ? ಚೆನ್ನಾಗಿ ಕಾಣಿಸ್ತಾ ಇದೆ. ತಿಂದ ಮೇಲೆ ಗೊತ್ತಾಗುತ್ತೆ ಹೆಂಗಿದೆ ಅಂತ. ಒಂದು ಪ್ಲೇಟ್ ಕರೆಕ್ಟಾಗಿದೆ. ಒಂದೇ ಪ್ಲೇಟ್ ಹೊರಗಡೆ ಸಿಗುತ್ತಲ್ಲ, ಹೊರಗಡೆ ಕೊಟ್ಟು ಒಂದು ಪ್ಲೇಟ್ ಇಷ್ಟೇ ಬರುತ್ತೆ. ಸೌಂಡ್ ಶುರುವಾಯ್ತು ನೋಡಿ. ಸರಿ ಆಯ್ತು, ಇವಾಗ ಅನ್ನ ಇಟ್ಬಿಡ್ತೀನಿ. ಇವತ್ತು ನಮ್ಮ ಮನೇಲಿ ಭಾನುವಾರದ ಸ್ಪೆಷಲ್ ಮೀನು ಊಟ ರೆಡಿಯಾಗಿದೆ. ಮೀನು ಸಾರು ಮತ್ತು ಇದು ಇದ್ರದ್ದು ಹೆಸರೇ ನನಗೆ ಗೊತ್ತಾಗಲ್ಲ ನೋಡಿ. ಪ್ರಾನ್ಸ್ದು ಗೀ ರೋಸ್ಟು ರೆಡಿಯಾಗಿದೆ. ಪದೇ ಪದೇ ಚಿಕನ್ ಗೀ ರೋಸ್ಟ್ ಅಂತ, ಮನೇಲೂ ಅಷ್ಟೇ ಅದನ್ನೇ ಹೇಳ್ತಾ ಇದ್ದೆ, ಚಿಕನ್ ಗೀ ರೋಸ್ಟ್ ಅಂತ ಹೇಳಿ. ಪ್ರಾನ್ಸ್ದು ಗೀ ರೋಸ್ಟು ರೆಡಿಯಾಗಿದೆ. ಸಖತ್ತಾಗಿತ್ತು, ಚೆನ್ನಾಗಿತ್ತು ಅಂತ ಹೇಳ್ಬೋದು. ಫಿಶ್ ಅಂತ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ, ಮಕ್ಳಿಗಂತೂ ತುಂಬಾ ಇಷ್ಟ. ತುಂಬ ಚೆನ್ನಾಗಿ ಬಂದಿತ್ತು. ನಾವು ಹೋಗಿದ್ದಂಥ ಟೈಮು ಲೇಟ್ ಅಂತ ಅಂದರೆ ನಾವು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹೊರಗಡೆ ಹೋಗಿದ್ವಿ. ಅಲ್ಲಿಂದ ಮುಗಿಸ್ಕೊಂಡು ಆಮೇಲೆ ಫಿಶ್ಗೆ ಹೋದ್ವಿ. ಆಲ್ರೆಡಿ ಫಿಶ್ ಎಲ್ಲ ಖಾಲಿಯಾಗಿತ್ತು. ಒಂದು ಸ್ವಲ್ಪ ಇತ್ತು. ನಮಗೇನು ಅಷ್ಟು ಅಂದರೆ ತುಂಬ ಒಂಥರ ಆಗಿರೋದು ಅಷ್ಟು ಇಷ್ಟ ಆಗೋಲ್ಲ, ಬಟ್ ತಿನ್ನಲೇಬೇಕು ಅಂತ ಇತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಸ್ವಲ್ಪ ಕಡಿಮೆನೇ ತೊಗೊಂಬಂದ್ವಿ. ಅಂದರೆ ಮತ್ತೆ ನೆಕ್ಸ್ಟ್ ಡೇ ಮಂಡೇ ತಿನ್ನೋದು ಇಲ್ಲ ನಾವು, ಹಾಗಾಗಿ ಆದಷ್ಟು ಕಡಿಮೆ ತೊಗೊಳ್ಳೋಣ ಅಂತ ಹೇಳಿ ಮೀನು ಮಾತ್ರ 1.5 kg ಅಷ್ಟು ತೊಗೊಂಡ್ವಿ. ಇದು ಪ್ರಾನ್ಸ್ನ ಮಾತ್ರ ಒಂದು ಅರ್ಧ kg ಅಷ್ಟು ತೊಗೊಂಡ್ವಿ. ನೋಡೋಣ ಹೇಗೆ ಬರುತ್ತೆ ಟೇಸ್ಟು ಅಂತ ಹೇಳಿ. ಚೆನ್ನಾಗಿ ಬಂದಿತ್ತು. ಫಿಶ್ ಸಾಂಬಾರು ಕೂಡ ಚೆನ್ನಾಗಿತ್ತು. ಯಾವಾಗಲೂ ನಾವು ಮುಳ್ಳಿಲ್ಲದೆ ಇರೋ ಅಂಥ ಮೀನನ್ನ ತೊಗೊಂಡು ಬರ್ತಾಯಿದ್ವಿ, ಬಟ್ ಇವತ್ತು ಮುಳ್ಳಿರೋ ಅಂಥ ಮೀನೇ ಸಿಕ್ಕಿದ್ದು. ಬೇರೆ ಎಲ್ಲ ಖಾಲಿಯಾಗಿತ್ತು, ಮುಳ್ಳಿಲ್ಲದೆ ಇರೋ ಮೀನು ಇರಲಿಲ್ಲ. ಹಾಗಾಗಿ ಅದಕ್ಕೋಸ್ಕರನೂ ನಾವು ಸ್ವಲ್ಪ 1.5 kg ಅಷ್ಟೇ ತೊಗೊಂಬಂದಿದ್ದು. ಯೂಶ್ವಲಿ ನಮ್ಮ ಮನೇಲಿ ಫಿಶ್ ಎಲ್ಲ ತಂದರೆ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬರ್ತೀವಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂಥೇಳಿ. ಇವತ್ತೇ ಒಂದು ಸ್ವಲ್ಪ ಕಡಿಮೆ ತೊಗೊಂಬಂದಿರೋ ಅಂಥದ್ದು. ಅದು ಮಧ್ಯಾಹ್ನ ಹೋಗಿದ್ದು, ಅದು ಅಲ್ಲದೆ ಎಲ್ಲ ಫಿಶ್ ಖಾಲಿಯಾಗಿ ಮುಳ್ಳಿರೋ ಅಂಥ ಮೀನು ತುಂಬ ಮುಳ್ಳಿತ್ತು. ಅನಿಲು ಅಷ್ಟೇ ತುಂಬ ಕಷ್ಟಪಡ್ತಾಯಿದ್ರು ತಿನ್ನೋದಕ್ಕೆ. ಒಂದೊಂದು ಸರಿ ಈಗ ಆಗುತ್ತೆ, ಏನು ಮಾಡೋದಕ್ಕಾಗಲ್ಲ. ಇವಾಗ ನಮ್ಮ ಲಂಚ್ ರೆಡಿಯಾಗಿದೆ. ಇವತ್ತು ಮುದ್ದೆ ಎಲ್ಲ ಏನು ಮಾಡಲಿಲ್ಲ, ಬರೀ ರೈಸು, ಮೀನು ಚೆನ್ನಾಗಿ ತಿನ್ಬೋದು ಅಂತ ಹೇಳಿ ಒಂದು ಸ್ವಲ್ಪ ರೈಸು, ಹಾಗೆಯೇ ಗೀ ರೋಸ್ಟ್, ಫಿಶ್ ಸಾಂಬಾರು ರೆಡಿಯಾಗಿದೆ. ನಿಮಗೆಲ್ಲ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಚೆನ್ನಾಗಿದೆಯಾ ಪ್ರಾನ್ಸ್ ಗೀ ರೋಸ್ಟು? ಚೆನ್ನಾಗಿದೆಯಾ? ಫಿಶ್ಶು ಫಿಶ್ ಆಲ್ರೆಡಿ ತಿಂದಿದ್ದೀರಲ್ಲ. ಫಿಶ್ ಸಾಂಬಾರು ಚೆನ್ನಾಗಿದೆಯಾ? ಟೇಸ್ಟ್ ಮಾಡಿ. ಫಿಶ್ ಸಾಂಬಾರು ಟೇಸ್ಟ್ ಮಾಡಿ. ಅನ್ನ ರೈಸು
ಚೆನ್ನಾಗಿ ಬಂದಿದೆಯಾ? ಕಲ್ತ್ಕೊಂಡ್ಬಿಟ್ರಲ್ಲ ಸಾಂಬಾರು ಮಾಡೋದು, ಗೀ ರೋಸ್ಟ್ ಮಾಡೋದು. ಚೆನ್ನಾಗಿದೆ ಸಾರು. ಚೆನ್ನಾಗಿದೆ. ತಣ್ಣಗಿರ್ಬೇಕು ಸಾರು, ಫಿಶ್ ಸಾರು, ಅದಕ್ಕೆ ಓಪನ್ ಮಾಡಿಬಿಟ್ಟಿದ್ದೆ. ಆಹಾ ಅಂತ ಎಕ್ಸ್ಪ್ರೆಷನ್ ಬೇರೆ ಕೊಡ್ತಾ ಹೇಳಿ ಮಗಳು.